ನಮಸ್ಕಾರ. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಲಬುರಗಿ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ ಅಭ್ಯರ್ಥಿಗಳು ಈಗಾಗಲೇ ಕಣದಲ್ಲಿದ್ದಾರೆ. ಲೋಕ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ರಾಧಾಕೃಷ್ಣ ದೊಡ್ಡಮನಿಯವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಉಮೇಶ್ ಜಾಧವ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಮೂಲಕ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನ ಮಾಡುತ್ತೆ. ಅಭ್ಯರ್ಥಿಗಳ ಪೂರ್ವಾಪರ ತಿಳ್ಕೊಳ್ಳಿ. ಅಭ್ಯರ್ಥಿಗಳು ನಿಮ್ಮ ಕ್ಷೇತ್ರಕ್ಕೆ, ದೇಶದ ಅಭಿವೃದ್ಧಿಗೆ ಸಮಗ್ರವಾಗಿ ಯಾರು ಕೈ ಜೋಡಿಸ್ತಾರೆ ಅಂಥವರಿಗೆ ಮತ ನೀಡಿ ಅಂತ ಹೇಳ್ತಾ, ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಅಭ್ಯರ್ಥಿಯ ಕುರಿತಂತೆ ಸಮಗ್ರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾನು ದಿವ್ಯಶ್ರೀ. ಕಲಬುರಗಿ ಲೋಕ ಅಖಾಡ ಈ ಕ್ಷಣಕ್ಕೂ ಕೂಡ ರಂಗೇರಿದೆ ಅಂತಾನೆ ಹೇಳಬಹುದು. ಬಿಜೆಪಿಯಿಂದ ಉಮೇಶ್ ಜಾಧವ್ ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡಮನಿಯವರು ಕಣದಲ್ಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿ ಕಳೆದ 35 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಂತಹ ಕೀರ್ತಿ ಅವರದ್ದಾಗಿದೆ. ಉಮೇಶ್ ಜಾಧವ್ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಹಲವಾರು ಬಾರಿ ರಾಜಕೀಯದಲ್ಲಿ ಪ್ರಮುಖ ಸ್ಥಾನವನ್ನು ಅಲಂಕರಿಸಿದವರು ಮಾತ್ರವಲ್ಲ, ಜನಸಾಮಾನ್ಯ ಅವರನ್ನ ಈಗಾಗಲೇ ಹಲವು ಬಾರಿ ಆರಿಸಿ ಕಳುಹಿಸಿದ್ದಾರೆ. ಸೊ ಇವರಿಬ್ಬರ ನಡುವೆ ಯಾರಿಗೆ ಈ ಬಾರಿ ಸಂಸದರ ಪಟ್ಟ ಒಲಿಯುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಹಣಾಹಣಿ ನಡೆಯಲಿದೆ. ರಾಧಾಕೃಷ್ಣ ವರ್ಸಸ್ ಉಮೇಶ್ ಜಾಧವ್ ನಡುವಿನ ಫೈಟ್ ಇದು. ಈ ಬಾರಿ ಆ ಭಾಗದ ಮತದಾರರು, ಕಲಬುರಗಿ ಮತದಾರರು ಯಾರಿಗೆ ಜೈ ಅಂತಾರೆ ಕಾದು ನೋಡಬೇಕು. ಸಂಸದರಾಗಿ ಮರು ಆಯ್ಕೆಯನ್ನ ಪಡೆದುಕೊಳ್ತಾರಾ ಉಮೇಶ್ ಜಾಧವ್ ಅನ್ನೋದು ಬಹಳ ಪ್ರಮುಖ ಪ್ರಶ್ನೆ. ಒಂದು ಪಕ್ಷ ಆಯ್ಕೆ ಆಗುವುದೇ ಆದರೆ ಕಳೆದ 5 ವರ್ಷಗಳಲ್ಲಿ ಸಮಗ್ರವಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಉಮೇಶ್ ಜಾಧವ್ ನಿಂತಿದ್ದಾರೆ ಅಂತ ಅರ್ಥ. ಒಂದು ಪಕ್ಷ ಉಮೇಶ್ ಜಾಧವ್ ಮರು ಆಯ್ಕೆ ಸಾಧ್ಯವಿಲ್ಲ ಅನ್ನೋದಾದ್ರೆ 5 ವರ್ಷಗಳ ಸಾಧನೆ ಶೂನ್ಯ ಅಂತ ಹೇಳಿ ಅರ್ಥವಾಗುತ್ತೆ. ರೈಟ್. ಇನ್ನು ರಾಧಾಕೃಷ್ಣ ದೊಡ್ಡಮನಿ ಅವರ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿ ತಮ್ಮದೇ ಆದಂತಹ ಹೆಸರನ್ನ ಪಡೆದುಕೊಂಡಿದ್ದಾರೆ. ಕೃಷಿಕ ವೃತ್ತಿಯನ್ನ ಅವಲಂಬಿಸಿದವರು, ಶೈಕ್ಷಣಿಕವಾಗಿ ಪ್ರತಿಯೊಬ್ಬರು ಕೂಡ ಮುನ್ನೆಲೆಗೆ ಬರಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿದವರು. ಹಾಗಾಗಿ ಕಲಬುರಗಿ ಕ್ಷೇತ್ರದಲ್ಲಿ ಒಂದು ಪೈಪೋಟಿ ಅಂತೂ ಖಂಡಿತ ಇದ್ದೇ ಇದೆ. ಮೊದಲನೇದಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣ ದೊಡ್ಡಮನಿ ಅವರ ಕುರಿತಂತೆ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಯಾರಿ ರಾಧಾಕೃಷ್ಣ ದೊಡ್ಡಮನಿ? ಇವರ ರಾಜಕೀಯ ಹಿನ್ನೆಲೆ ಏನು? ರಾಜಕೀಯದಲ್ಲಿ ಇವರಿಗೆ ಯಾರಾದರೂ ಸಂಬಂಧಿಕರಿದ್ದಾರಾ? ಇದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಕಾಂಗ್ರೆಸ್ ಕಲಬುರಗಿ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣ ದೊಡ್ಡಮನಿ ಅವರ ಹಿನ್ನೆಲೆ ನೋಡೋದಾದ್ರೆ, ರಾಧಾಕೃಷ್ಣ ಅವರು ಜನಿಸಿದ್ದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಕುರ್ತಿ ಗ್ರಾಮದಲ್ಲಿ. ರಾಧಾಕೃಷ್ಣ ಅವರು ಜನಿಸಿದ್ದು ಕಲಬುರಗಿ ಚಿತ್ತಾಪುರ ತಾಲೂಕಿನ ಗುಂಡಕುರ್ತಿ ಗ್ರಾಮದಲ್ಲಿ ಜನನವನ್ನ ಪಡೆದುಕೊಳ್ತಾರೆ. ಇವರ ತಂದೆ ತಾಯಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ತಂದೆ ರಾಜೇಂದ್ರಪ್ಪ, ಹಾಗೇನೆ ತಾಯಿಯ ಹೆಸರು ಶಿವಮ್ಮ ಅಂತ. ಶಿವಮ್ಮ ಹಾಗೂ ರಾಜೇಂದ್ರಪ್ಪ ದಂಪತಿಯ ಸುಪುತ್ರ ಈ ರಾಧಾಕೃಷ್ಣ ಅವರು. ಮೂಲತಃ ಕೃಷಿಕ ವೃತ್ತಿಯನ್ನ ಅವಲಂಬಿಸಿದಂತಹ ಕುಟುಂಬ ಇದು. ರಾಧಾಕೃಷ್ಣ ದೊಡ್ಡಮನಿಯವರ ಮೂಲ ವೃತ್ತಿ ಅಂತೇನು ನಾವು ನೋಡ್ತಾ ಹೋಗೋದಾದ್ರೆ, ಹಲವಾರು ವರ್ಷಗಳಿಂದ ಕೃಷಿಕ ವೃತ್ತಿಯನ್ನ, ಕೃಷಿ ಜೀವನವನ್ನ ಇವರು ಅವಲಂಬಿಸಿದ್ದಾರೆ. ಸ್ವತಃ ರಾಧಾಕೃಷ್ಣ ಅವರು ಕೃಷಿಕರೇ, ಶಿಕ್ಷಣ ಪ್ರೇಮಿ, ಉದ್ಯಮಿ ಕೂಡ ಆಗಿದ್ದಾರೆ. ಬಹಳ ಮುಖ್ಯವಾಗಿ ಕಲಬುರಗಿಯ ವಿಜಯ ವಿದ್ಯಾಲಯ ಸೇಂಟ್ ಅಲೋಷಿಯಸ್ನಲ್ಲಿ ಪ್ರಾಥಮಿಕ ಮತ್ತು ಹೈಸ್ಕೂಲು ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಇನ್ನು ಹಲವಾರು ವಿಚಾರಗಳಿದ್ದಾವೆ ರಾಧಾಕೃಷ್ಣ ದೊಡ್ಡಮನಿಯವರ ಕುರಿತಂತೆ. ಕಲಬುರಗಿಯ ವಿಜಯ ವಿದ್ಯಾಲಯ ಸೇಂಟ್ ಅಲೋಷಿಯಸ್ನಲ್ಲಿ ಪ್ರಾಥಮಿಕ ಹೈಸ್ಕೂಲು ಶಿಕ್ಷಣ ಪಡ್ಕೊಳ್ತಾರೆ. ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ PUC ಶಿಕ್ಷಣವನ್ನ ಇವರು ಪಡೆದುಕೊಳ್ತಾರೆ. ಇನ್ನು ಯಾರಿ ರಾಧಾಕೃಷ್ಣ ದೊಡ್ಡಮನಿ ಅಂತ ನೋಡೋದಾದ್ರೆ, ನೋಡಿ, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು, ಇವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇದುವರೆಗಿನ ಅವರ ಶೈಕ್ಷಣಿಕ ವಿಚಾರವನ್ನ, ಅವರ ತಂದೆ ತಾಯಿಯ ವಿಚಾರವನ್ನ ತಿಳ್ಕೊಂಡ್ವಿ. AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ. ರೈಟ್. ಖರ್ಗೆ ಅವರ ಹಿರಿಯ ಪುತ್ರಿಯಾಗಿರುವಂತಹ ಡಾಕ್ಟರ್ ಜಯಶ್ರೀ ಅವರ ಪತಿ ಈ ರಾಧಾಕೃಷ್ಣ ದೊಡ್ಡಮನಿ. ಇನ್ನು ಬೆಂಗಳೂರಿನಲ್ಲಿ LPG ಗ್ಯಾಸ್ ವಿತರಕರಾಗಿ ತಮ್ಮ ಉದ್ಯಮ ರಂಗಕ್ಕೆ ಪದಾರ್ಪಣೆಯನ್ನ ಮಾಡಿದ್ದಾರೆ ರಾಧಾಕೃಷ್ಣ.
ವೃತ್ತಿ ಜೀವನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಜಕೀಯ ಹಿನ್ನೆಲೆ ಅನ್ನೋದು ಈ ಚುನಾವಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಉದ್ಯಮಿಯಾಗಿರುವಂತಹ ರಾಧಾಕೃಷ್ಣ ಅವರು ಬೆಂಗಳೂರಿನ LPG ಗ್ಯಾಸ್ ವಿತರಕರಾಗಿ ಉದ್ಯಮ ರಂಗಕ್ಕೆ ಪದಾರ್ಪಣೆಯನ್ನ ಮಾಡಿರ್ತಾರೆ. ರೈಟ್, ನಂತರ ಕರ್ನಾಟಕ ವಲಯದ LPG ವಿತರಕರ ಸಂಘದ ಅಧ್ಯಕ್ಷರಾಗಿ 2 ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ರಾಧಾಕೃಷ್ಣ ದೊಡ್ಡಮನಿ ಅವರದ್ದು. ರೈಟ್, ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದ್ದಾರೆ ರಾಧಾಕೃಷ್ಣ ಅವರು. ಇವರ ಕೀರ್ತಿ, ಇವರ ಸಮಾಜ ಸೇವೆ, ಸಾಮಾಜಿಕವಾಗಿ ಇವರನ್ನು ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದ್ದಾರೆ. ಟ್ರಸ್ಟ್ ಸಂಘಗಳ ಮೂಲಕ ಮೆಡಿಕಲ್ ಹಾಗೂ ಎಂಜಿನಿಯರಿಂಗ್ ಕಾಲೇಜುಗಳ ಸ್ಥಾಪನೆಗೆ ತಮ್ಮದೇ ಆದಂತಹ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಟ್ರಸ್ಟ್ಗಳಿರ್ಬೋದು, ಸಂಘಗಳ ಮೂಲಕ ಮೆಡಿಕಲ್ ಆಸೆಯನ್ನು ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಆಶಾದಾಯಕವಾಗಿ ಇಂಜಿನಿಯರಿಂಗ್ ಕಾಲೇಜುಗಳ ಸ್ಥಾಪನೆಗೆ ಇವರು ಸಹಾಯವನ್ನು ಮಾಡಿದ್ದಾರೆ. ಹಿಂದುಳಿದ ಕುಟುಂಬದಿಂದ ಬಂದ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಸಹಾಯವನ್ನು ಮಾಡಿಕೊಂಡು ಬಂದಂತಹ ಕೀರ್ತಿ ರಾಧಾಕೃಷ್ಣ ದೊಡ್ಡಮನಿ ಅವರದ್ದು. ರೈಟ್, ಇನ್ನು ಬಹಳ ಮುಖ್ಯವಾಗಿ ಕರ್ನಾಟಕ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ 2021ರವರೆಗೆ ಸೇವೆಯನ್ನ ರಾಧಾಕೃಷ್ಣ ದೊಡ್ಡಮನಿ ಅವರು ಸಲ್ಲಿಸಿದ್ದಾರೆ. ರೈಟ್, ಇನ್ನು 35 ವರ್ಷಗಳಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಅವರು. ಕಲಬುರಗಿ ಟೆನ್ನಿಸ್ ಸ್ಟೇಡಿಯಂ ಸ್ಥಾಪನೆಗೆ ಶ್ರಮವನ್ನು ವಹಿಸಿದ್ದಾರೆ ರಾಧಾಕೃಷ್ಣ ಅವರು. ಜೊತೆಗೆ ಕಾಂಗ್ರೆಸ್ ಮತ್ತು ಇವರ ನಂಟು, ಇವರ ನಿರಂತರ ಸೇವೆ ಅಂತ ನೋಡೋದಾದ್ರೆ ಇದು ಇವತ್ತು ನೆನ್ನೆದಲ್ಲ, ಕಳೆದ 35 ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿ ರಾಧಾಕೃಷ್ಣ ದೊಡ್ಡಮನಿ ಅವರು ತಮ್ಮ ಸೇವೆಯನ್ನ ಪಕ್ಷಕ್ಕಾಗಿ ಸಲ್ಲಿಸಿಕೊಂಡು ಬಂದಿದ್ದಾರೆ. ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅಲ್ಲಿ ಯಾರೇ ಅಭ್ಯರ್ಥಿಯಾಗಿರಲಿ, ಕಲಬುರಗಿ ಯಾದಗಿರಿ ಭಾಗದಲ್ಲಿ ನಡೆದ ಪ್ರತಿ ಚುನಾವಣೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ತಾವು ರಾಧಾಕೃಷ್ಣ ದೊಡ್ಡಮನಿಯವರು ತೊಡಗಿಸಿಕೊಂಡಿದ್ದಾರೆ. ಆ ಅಭ್ಯರ್ಥಿಯ ಗೆಲುವಿಗೆ ಸಹಕಾರವನ್ನು ನೀಡಿದ್ದಾರೆ. ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋ ಮೂಲಕ ಗೆಲುವಿಗೆ ಅವಿರತವಾಗಿ ಶ್ರಮವನ್ನು ಹಾಕಿದ್ದಾರೆ. ರೈಟ್, ಯಾವುದೇ ಅಭ್ಯರ್ಥಿ ಕಲಬುರಗಿ ಯಾದಗಿರಿ ಭಾಗದಲ್ಲಿ ಕಂಟೆಸ್ಟ್ ಅಥವಾ ಸ್ಪರ್ಧೆ ಮಾಡಿದ್ರು ಕೂಡ ಅವರ ಗೆಲುವಿಗೆ ತಮ್ಮದೇ ಆದಂತಹ ಶ್ರಮವನ್ನು ಹಾಕಿದ್ದಾರೆ. ಅವಿರತ ಶ್ರಮದ ಒಂದಷ್ಟು ಸೇವಾ ಕಾರ್ಯವನ್ನು ಪಕ್ಷದ ನಿಮಿತ್ತ ಮಾಡಿಕೊಂಡು ಬಂದಿದ್ದಾರೆ. 35 ವರ್ಷಗಳ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಕಳೆದ 35 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಪರಿಣಾಮ ಇದೀಗ 2024ರ ಕಲಬುರಗಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಜಾಧವ್ ಅವರ ಕುರಿತಂತೆ ಇದೀಗ ತಿಳಿದುಕೊಳ್ಳೋಣ. ಅವರ ವಿದ್ಯಾರ್ಹತೆ ಏನು, ಶೈಕ್ಷಣಿಕವಾಗಿ ಅವರು ಯಾವ ರೀತಿಯ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ, ಸಂಸದರಾಗಿ ಅವರು ಮಾಡಿದಂಥ ಸಾಧನೆ ಏನು, ಇವರ ರಾಜಕೀಯ ಹಿನ್ನೆಲೆ ಏನು, ಬನ್ನಿ ನೋಡೋಣ. ಕಲಬುರಗಿ ಲೋಕಸಭಾ ಸದಸ್ಯರಾಗಿದ್ದಾರೆ ಉಮೇಶ್ ಜಾಧವ್ ಅವರು. ಉಮೇಶ್ ಜಾಧವ್ ಅವರು ಜನಿಸಿದ್ದು ಎಲ್ಲಿ ನೋಡ್ತಾ ಹೋಗೋಣ. ಉಮೇಶ್ ಜಾಧವ್ ಅವರು ಜನಿಸಿದ್ದು ಕಲಬುರಗಿಯಲ್ಲೇ. ಇವರು ಯಾವ ಸಮುದಾಯಕ್ಕೆ ಸೇರಿದವರು ಅಂತ ನೋಡೋದಾದ್ರೆ ಲಂಬಾಣಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಉಮೇಶ್ ಜಾಧವ್. ಇವರ ತಂದೆ ತಾಯಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಗೋಪಾಲ್ ದೇವ್ ಮತ್ತು ಚಂದ್ರಮ್ಮ ಉಮೇಶ್ ಜಾಧವ್ ಅವರ ತಂದೆ ತಾಯಿ. ರೈಟ್, ಉಮೇಶ್ ಜಾಧವ್ ಅವರ ವಿದ್ಯಾರ್ಹತೆ ಇದು ಬಹಳ ಮುಖ್ಯವಾದಂಥ ವಿಚಾರ. MBBS ಪದವೀಧರರಾಗಿದ್ದಾರೆ, MS ಪದವೀಧರರಾಗಿದ್ದಾರೆ. ಮೂಲತಃ ಒಬ್ಬ ಅಭ್ಯರ್ಥಿಯ ವಿದ್ಯಾರ್ಹತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕ್ಷೇತ್ರಕ್ಕೆ ಅವರು ಕೊಡುವಂತಹ ಕೊಡುಗೆ ವಿದ್ಯಾರ್ಹತೆ ಕೂಡ ಒಂದಷ್ಟು ಸಹಕಾರವನ್ನು ನೀಡುತ್ತೆ. ಹಾಗಾಗಿ ವೈದ್ಯಕೀಯ ವೃತ್ತಿಯ ಜೊತೆಗೆ ಕೃಷಿಕರೂ ಆಗಿದ್ದಾರೆ ಉಮೇಶ್ ಜಾಧವ್. ವೈದ್ಯಕೀಯ ವೃತ್ತಿಯನ್ನು ನಡೆಸ್ತಾ ಇದ್ರು ಕೂಡ ಉಮೇಶ್ ಜಾಧವ್ ಅವರು ತಮ್ಮ ಕೃಷಿ ಜೀವನವನ್ನು ಬಿಟ್ಟಿಲ್ಲ, ಕೃಷಿಕರು ಕೂಡ ಆಗಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಇವರು ಪಡೆದುಕೊಳ್ತಾರೆ. ಇವರ ಶೈಕ್ಷಣಿಕ ಜೀವನ ಎಲ್ಲಾಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಅವರು ಪಡೆದುಕೊಳ್ತಾರೆ. ನಂತರ ಇವರ ರಾಜಕೀಯ ಜೀವನವನ್ನು ನೋಡ್ತಾ ಹೋಗೋಣ.
ರಾಜಕೀಯದಲ್ಲಿ ಇವರು ಯಾವಾಗ ಸಕ್ರಿಯರಾದರು, ಯಾವಾಗ ಶಾಸಕ ಸ್ಥಾನವನ್ನು ಅಲಂಕರಿಸಿದ್ರು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. 2 ಬಾರಿ ಚಿಂಚೋಳಿ ಕಾಂಗ್ರೆಸ್ ಶಾಸಕರಾಗಿರ್ತಾರೆ ಉಮೇಶ್ ಜಾಧವ್. ಬಹಳ ಮುಖ್ಯವಾಗಿ ಇವರ ರಾಜಕೀಯ ಜೀವನ ಎಲ್ಲಿಂದ ಆರಂಭ ಆಯಿತು, ಹೇಗೆ ಆರಂಭ ಆಯಿತು ಅನ್ನೋದು ಪ್ರಮುಖವಾಗುತ್ತೆ. 2013ಕ್ಕೆ ಹೋಗೋದಾದರೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಳ್ತಾರೆ. ರೈಟ್. 2018ಕ್ಕೆ ಹೋಗೋದಾದರೆ 2018ರ ಚುನಾವಣೆಯಲ್ಲಿ ಚಿಂಚೋಳಿ ಕ್ಷೇತ್ರದಿಂದ ಮರು ಆಯ್ಕೆಗೊಳ್ತಾರೆ ಉಮೇಶ್ ಜಾಧವ್. 2019ಕ್ಕೆ ಬರೋದಾದರೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಇದೇ ಉಮೇಶ್ ಜಾಧವ್ ನೀಡ್ತಾರೆ ಮತ್ತು ಕಾಂಗ್ರೆಸ್ಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ. ಇದು 2019ರಲ್ಲಿ ಉಮೇಶ್ ಜಾಧವ್ ಅವರ ರಾಜಕೀಯ ಜೀವನದಲ್ಲಾದಂತಹ ಬಹುದೊಡ್ಡ ಬೆಳವಣಿಗೆ ಆಗಿತ್ತು. 2013 ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಶಾಸಕರು 2018ರಲ್ಲಿ ಮರು ಆಯ್ಕೆ ಆಗ್ತಾರೆ. ನಂತರ 19ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ. 2019 ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸ್ತಾರೆ. 19 ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಲೋಕಸಭೆಯ ಸದಸ್ಯರಾಗ್ತಾರೆ. 95,452 ಮತಗಳ ಅಂತರ ಖರ್ಗೆ ಅವರನ್ನು ಮಣಿಸ್ತಾರೆ ಉಮೇಶ್ ಜಾಧವ್. ಬಹಳ ಮುಖ್ಯವಾದಂಥ ಬೆಳವಣಿಗೆ. ಮೊನ್ನೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋ ಸಂದರ್ಭದಲ್ಲಿ ನೋಡಿ, ಅಭ್ಯರ್ಥಿ ಆಯ್ಕೆ ಅನ್ನೋದು ಬಹಳ ಮುಖ್ಯ, ಪ್ರತಿಯೊಂದು ಓಟು ಮುಖ್ಯ. ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಕಳ್ಕೊಳ್ಬೇಕಾಯಿತು ಅಂತ ಅವರ ಮಗ ಪ್ರಿಯಾಂಕ್ ಖರ್ಗೆ ಕೂಡ ಹೇಳ್ತಾ ಇದ್ರು. ನೋಡೋದ್ರಲ್ಲ ಡಿಫ್ರೆನ್ಸ್. 95,452 ಮತಗಳ ಅಂತರದಿಂದ ಖರ್ಗೆ ಅವರನ್ನು ಮಣಿಸ್ತಾರೆ ಉಮೇಶ್ ಜಾಧವ್. ರೈಟ್. ಈ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆದಿರ್ತಾರೆ ಉಮೇಶ್ ಜಾಧವ್. ಯಾಕೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಕಲಬುರ್ಗಿ, ಕಲಬುರ್ಗಿ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂತಿತ್ತು. ಆ ಒಂದು ಹೆಸರನ್ನ ತಮ್ಮ ಹೆಸರಿನ ಮೂಲಕ ಇಲ್ಲಿ ಬದಲಾವಣೆಯನ್ನು ತಂದವರು ಉಮೇಶ್ ಜಾಧವ್. ಆ ಕೀರ್ತಿಯನ್ನು ಅವರು ಪಡೆದುಕೊಳ್ತಾರೆ. ರೈಟ್. ಸೋಲನ್ನೇ ಅರಿತಿರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರನ್ನು ಮಣಿಸಿದ ಖ್ಯಾತಿಯನ್ನು ಉಮೇಶ್ ಜಾಧವ್ ಪಡೆದುಕೊಳ್ತಾರೆ. ದೇಶದಾದ್ಯಂತ ಇದು ಸುದ್ದಿಯಾಗುತ್ತೆ. ಆಗಲೇ ಹೇಳಿದಾಗೆ ಮಲ್ಲಿಕಾರ್ಜುನ ಖರ್ಗೆ ಅಂದಾಗ ಕಲಬುರ್ಗಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತಹ ಹೆಸರಿಗೆ ಅಲ್ಲಿ ಉಮೇಶ್ ಜಾಧವ್ ಆ ಖ್ಯಾತಿಯನ್ನೇ ಮಣಿಸಿ ಬಿಡ್ತಾರೆ. ರೈಟ್. ಚಿಂಚೋಳಿಯಲ್ಲಿ 100ಕ್ಕೂ ಹೆಚ್ಚು ಹೆಲ್ತ್ ಕ್ಯಾಂಪನ್ನು ಆಯೋಜಿಸುವಂಥ ಕೀರ್ತಿ ಉಮೇಶ್ ಜಾಧವ್ ಅವರದ್ದು. ಸಾಮಾಜಿಕವಾಗಿ ಇವರು ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ದಾರೆ, ಆ ಭಾಗದ ಕ್ಷೇತ್ರದ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಏನೆಲ್ಲ ಸಹಾಯ ಹಸ್ತವನ್ನು ಚಾಚಿದ್ದಾರೆ, ಸಮಾಜ ಸೇವೆ ಇವರದ್ದು ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಚಿಂಚೋಳಿಯಲ್ಲಿ 100ಕ್ಕೂ ಹೆಚ್ಚು ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜಿಸಿರುವಂಥ ಕೀರ್ತಿ ಇವರದ್ದು. ಇನ್ನು ದೇಶದ ವಿವಿಧ ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ವಿವಿಧ ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂತಹ ಕೀರ್ತಿ ಉಮೇಶ್ ಜಾಧವ್ ಅವರದ್ದು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಸಾಮಾಜಿಕ ಇರ್ಬೋದು, ಕಲ್ಚರಲ್ ಅಂತ ನಾವೇನು ಕರಿತೀವಿ, ಸಾಂಸ್ಕೃತಿಕ ವಿಚಾರಗಳು ಪ್ರತಿಯೊಂದು ಕೂಡ ಜನಸಾಮಾನ್ಯರ ನಡುವೆ ಇರಬೇಕು. ಅತಿ ಹೆಚ್ಚು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈ ಮೂಲಕ ಬಂಜಾರ ಸಮಾಜದ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬಂಜಾರ ಸಮುದಾಯದ ಹಲವಾರು ಆಚರಣೆಗಳಿದ್ದಾವೆ, ಹಲವಾರು ವಿಚಾರಗಳಿದ್ದಾವೆ, ಅದನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. 2024ರ ಲೋಕಸಭಾ ಕಲಬುರಗಿ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಉಮೇಶ್ ಜಾಧವ್. ಕಲಬುರಗಿ ಕ್ಷೇತ್ರದ ಕುರಿತಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡುವುದಕ್ಕೆ ಸಿದ್ದು ಸಾತೆಹಾಳ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಫೈಟನ್ನು ನಿರೀಕ್ಷೆ ಮಾಡಬಹುದು? ಹಾಲಿ ಸಂಸದರು ಉಮೇಶ್ ಜಾಧವ್ ಅವರ ಕಾರ್ಯ ಆ ಭಾಗದಲ್ಲಿ ತೃಪ್ತಿದಾಯಕವಾಗಿದೆಯಾ? ಮರು ಆಯ್ಕೆಗೊಳ್ತಾರ? ಒಂದು ಪ್ರಶ್ನೆ. ರಾಧಾಕೃಷ್ಣ ದೊಡ್ಡಮನಿ ಅಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಕಳೆದ ಸೋಲನ್ನ ಮರೆತು ಒಂದು ಸಿಹಿಯನ್ನು ಅಥವಾ ಜಯವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಕಾಂಗ್ರೆಸ್ನ ಪ್ರಯತ್ನ ಕೂಡ ಇರೋದ್ರಿಂದಾಗಿ ಏನು ಹೇಳುತ್ತೆ ಅಲ್ಲಿ ಗ್ರೌಂಡ್ ರಿಪೋರ್ಟ್? ಹೌದು ದಿವ್ಯಶ್ರೀ, ಏನಂದ್ರೆ ಚುನಾವಣಾ ಕದನ ತುಂಬಾ ಕುತೂಹಲವನ್ನ ಮೂಡಿಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಸೋಲನ್ನೇ ಅರಿಯದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿದ ಖ್ಯಾತಿ ಏನು ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರಿಗೆ ಸಲ್ಲುತ್ತೆ. ಯಾಕಂದ್ರೆ ಈ ಹಿಂದೆ ಏನು ಕಾಂಗ್ರೆಸ್ನಿಂದ ತಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿರ್ತಕ್ಕಂತ ಡಾಕ್ಟರ್ ಉಮೇಶ್ ಜಾಧವ್ ಅವರು
ಚಿಂಚೋಳಿಯಲ್ಲಿ ಶಾಸಕರಾಗಿ 2 ಬಾರಿ ಶಾಸಕರಾಗ್ತಾರೆ. ಆಗ ಬಿಜೆಪಿಗೆ ಒಂದು ಸೂಕ್ತ ಅಭ್ಯರ್ಥಿ ಇಲ್ಲಿ ಕಲಬುರಗಿಯಲ್ಲಿ ಇರಲ್ಲ. ಯಾಕಂದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತಕ್ಕಂಥ ಒಬ್ಬ ದೈತ್ಯ ನಾಯಕ, ಬಹುದೊಡ್ಡ ನಾಯಕ ಇಲ್ಲಿ ಇರೋದ್ರಿಂದ ಅವ್ರನ್ನ ಎದುರಿಸಲಿಕ್ಕೆ ಸೂಕ್ತ ಅಭ್ಯರ್ಥಿ ಇರಲ್ಲ. ಹೀಗಾಗಿ ಉಮೇಶ್ ಜಾಧವ್ ಅವರಿಗೆ ಏನು ಬಿಜೆಪಿ ಕೈ ಹಾಕುತ್ತೆ, ಅವ್ರನ್ನ ಪಕ್ಷಕ್ಕೆ ಕರ್ಕೊಳ್ಳುತ್ತೆ. ಆಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಏನು ಅವರು ಏನು MP ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರು ಸ್ಪರ್ಧೆ ಮಾಡ್ತಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗಾಳಿ. ಹೀಗಾಗಿ ಅವರ ಒಂದು ಇದರಿಂದ ಖರ್ಗೆ ಅವರ ಎದುರು ಅವರು ಏನು ಗೆದ್ದು ಬರ್ತಾರೆ ಅಂತ ಹೇಳ್ಬೇಕಾಗತ್ತೆ. ಹೀಗಾಗಿ ನಿರಂತರವಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸಹಿತ ಮಾಡಿದ್ದಾರೆ. ಈಗ 2ನೇ ಬಾರಿಗೆ ಮತ್ತೆ ಬಿಜೆಪಿ ಅವರಿಗೆ ಟಿಕೆಟ್ ಕೊಟ್ಟಿದೆ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ನಿರಂತರ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ಅಭಿವೃದ್ಧಿ ಕಾರ್ಯ ಬಂದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿಯು ಸಲ್ಲುತ್ತೆ. ಜೊತೆಗೆ ಏನು ವಂದೇ ಭಾರತ್ ರೈಲು ಇತ್ತೀಚೆಗೆ ಪ್ರಾರಂಭವಾಯಿತು. ಕಲಬುರಗಿಯಿಂದ ಬೆಂಗಳೂರಿಗೆ ವಂದೇ ಭಾರತ ರೈಲು ಪ್ರಾರಂಭ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಸಾಕಷ್ಟು ದಿನಗಳಿಂದ ಇತ್ತು. ಹೀಗಾಗಿ ಅದು ಸಹಿತ ಆಗಿದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ವಿವಿಧ ಕಾಮಗಾರಿಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದಿದ್ರೆ ಅದಕ್ಕೆ ಹೆಚ್ಚಿನ ಒಂದು ಇದು ಮೈನಸ್ ಏನ್ ಹೇಳ್ಬೇಕಂದ್ರೆ ಉಮೇಶ್ ಜಾಧವ್ ಅವ್ರು ಸಂಬಂಧಪಟ್ಟಂಗೆ ಅವರು MP ಆದ್ಮೇಲೆ ಸಾಕಷ್ಟು ಜನರ ಜೊತೆ ಬರ್ತಿಲ್ಲ, ಅಂದ್ರೆ ಬಿಜೆಪಿಯ ಕಾರ್ಯಕರ್ತರ ಜೊತೆಗೂ ಬರ್ತಿಲ್ಲ ಅಂತಕ್ಕಂಥದ್ದು. ಈ ಹಿಂದೆ ಚಿತ್ತಾಪುರದಲ್ಲೂ ಸಹಿತ ಇದೆ. ಇತ್ತೀಚೆಗೆ ಅವರು ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ತಮ್ಮದೇ ಕಾರ್ಯಕರ್ತರು ನೀವ್ ಯಾವ ಕೆಲಸ ಮಾಡಿದ್ದೀರಿ, ಏನ್ ಅಭಿವೃದ್ಧಿ ಮಾಡಿದ್ದೀರಿ, ನಾವು ಜನರ ಹತ್ರ ಹೇಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಚಿತ್ತಾಪುರದಲ್ಲೂ ಕೇಳ್ಬಂತು. ಅದ್ರ ಜೊತೆ ಗುರುಮಿಟ್ಕಲ್ದಲ್ಲಿ ಏನು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕು ಸಹಿತ ಏನು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹಿತ ಅವರಿಗೆ ಒಂದು ರೀತಿ ಅಸಮಾಧಾನ ಕೇಳಿಬಂತು. ಜೊತೆಗೆ ಈ ಬಾರಿ ಕಳೆದ ಬಾರಿ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 6ರಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ರೆ 1ರಲ್ಲಿ ಮಾತ್ರ ಬಿಜೆಪಿ ಏನು ಗುರುಮಿಟ್ಕಲ್ JDS ಇರ್ತಕ್ಕಂಥದ್ದು. ಇದು ಸಹಿತ ಅವರಿಗೆ ಒಂದು ರೀತಿ ಮೈನಸ್ ಅಂತಾನೆ ಹೇಳ್ಬೋದು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಲೆ ಇದೆಯಲ್ಲ, ಅದೇ ಅವರಿಗೆ ಒಂದು ಶ್ರೀರಕ್ಷೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಬಹುತೇಕ ಜನರಲ್ಲಿ ಹಿಂದುತ್ವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಇರತಕ್ಕಂತ ಒಲವೇನಿದೆ ಅದು ಮತವಾಗಿ ಈ ಬಾರಿ ಪರಿಗಣಿಸುತ್ತಾ ಅಥವಾ ಅಭಿವೃದ್ಧಿ ಮತ್ತು ಅವ್ರ ಜನಸಂಪರ್ಕ ಸಭೆಯಿಂದ ಕಡಿತ ಆಗಿದೆ, ಅದರಿಂದ ಅವ್ರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಾ ಅನ್ನೋದು ನೋಡ್ಬೇಕಾಗತ್ತೆ. ಆದ್ರೆ ಜೊತೆಗೆ ಈಗ ನಾವು ಕಾಂಗ್ರೆಸ್ ಅಭ್ಯರ್ಥಿನ ತೆಗೆದುಕೊಂಡು ಬಂದ್ರೆ ಏನು ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಣಕ್ಕೆ ಇಳಿತಾರೆ ಅಂತಕ್ಕಂಥದ್ದಿತ್ತು. ಈಗ ಅವರು AICC ಅಧ್ಯಕ್ಷರಾಗಿರೋದ್ರಿಂದ ಕಣದಲ್ಲಿ ಇಳಿದಿಲ್ಲ. ಯಾಕಂದ್ರೆ ಇಡೀ ದೇಶವನ್ನ ಸುತ್ತಿ ಚುನಾವಣಾ ಪ್ರಚಾರ ಮಾಡಬರ್ತಕ್ಕಂಥ ಮಹತ್ವದಂತ ಜವಾಬ್ದಾರಿ ಅವರ ಮೇಲೆ ಇರೋದ್ರಿಂದ ಅವರು ಕಣದಲ್ಲಿಲ್ಲ. ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಈಗ ಚುನಾವಣಾ ಕಣದಲ್ಲಿ ಇರ್ತಕ್ಕಂಥದ್ದು. ಬಹುತೇಕ ಜನ ಏನು ಈ ರಾಧಾಕೃಷ್ಣ ದೊಡ್ಡಮನಿ ಅವರು ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿರ್ತಕ್ಕಂಥದ್ದು, ಪ್ರಿಯಾಂಕ್ ಖರ್ಗೆ ಮಾಡಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ಮತದಾರರ ಬಳಿ ಹೋಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಏನು ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಮತವನ್ನ ಕೇಳ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಆಗಿರ್ಲಿ, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿವಿಧ ಯೋಜನೆಗಳು ಇವ್ರ ಕೈ ಹಿಡಿತಾವ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆದ್ರೆ ಏನು ರಾಧಾಕೃಷ್ಣ ದೊಡ್ಡಮನಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಏನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ಗುರುಮಿಟ್ಕಲ್ದಿಂದ ಹಿಡಿದು ಈಗ ಕಳೆದ 2 ಅವಧಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ಅವಾಗ್ಲೂ ಸಹಿತ ಅವರೇ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಚುನಾವಣೆ ಹಿಂದಿನ ಒಂದು ಚಾಣಕ್ಯ ಅಂತಾನೆ ಅವರಿಗೆ ಕರೀತಾರೆ. ಯಾಕಂದ್ರೆ ಪ್ರತಿಯೊಂದು ಗ್ರೌಂಡ್ ಅಲ್ಲಿ ಇಳಿದು ಮತದಾರ ಹತ್ರ ತಲುಪಿ ಮತವನ್ನ ಯಾವ ರೀತಿ ಪಡಿಬೇಕು ಅಂತಕ್ಕಂಥ ಪ್ರತಿಯೊಂದು ಪ್ಲಾನ್ ಇವರೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆದ್ರೆ ಇವರು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ, ಅಂದ್ರೆ ಸ್ಕ್ರೀನ್ ಅಲ್ಲಿ ಇಲ್ಲ, ಹಿಂದೆ ಬ್ಯಾಕ್ ಸ್ಕ್ರೀನ್ ಆಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆದ್ರೆ ಈಗ ಏಕಾಏಕಿ ಸ್ಕ್ರೀನಿಗೆ ಬಂದಿದ್ದಾರೆ. ಏನು ಬಹುತೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಇವರ ಹೆಸರು ಪ್ರಚಲಿತವಾಗಿದೆ, ಅಧಿಕಾರಿಗಳ ವರ್ಗದಲ್ಲಿ ಪ್ರಚಲಿತವಾಗಿದೆ, ಉದ್ಯಮಿಗಳಲ್ಲಿ ಪ್ರಚಲಿತವಾಗಿದೆ. ಆದ್ರೆ ಜನಸಾಮಾನ್ಯರಿಗೆ ರಾಧಾಕೃಷ್ಣ ದೊಡ್ಡಮನಿ ಅವರ ಹೆಸರು ಅಷ್ಟೊಂದು ತಿಳಿದಿಲ್ಲ ಅನ್ನೋ ಒಂದು ಮಾತಿದೆ. ಆದ್ರೆ ಯಾಕಂದ್ರೆ ಯಾವುದೇ ಒಂದು ಚುನಾವಣೆಯನ್ನ ಇವರು ಎದುರಿಸಿಲ್ಲ. ಇದು ಮೊದಲ ಚುನಾವಣೆ, ಏನು ಕಾಂಗ್ರೆಸ್ ಇಂದ ಎದುರಿಸ್ತಕ್ಕಂಥ ಪ್ರಥಮ ಚುನಾವಣೆ ಇದಾಗಿರೋದ್ರಿಂದ ಇವರನ್ನ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತಕ್ಕಂಥ ಮಾತು ತೇಟ ಕೇಳಿ ಬರ್ತಾ ಇದೆ. ಇದು ಇವರಿಗೆ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ಲಸ್ ಕಾಂಗ್ರೆಸ್ನ ಅಭಿವೃದ್ಧಿ ಕಾರ್ಯ ಆದ್ರೆ ಮೈನಸ್ ಅವರನ್ನ ಅವರು ಗುರುತಿಸ್ಕೊಳ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಆದ್ರೆ ಜನರ ಮಧ್ಯೆ ಹೋಗಿ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಹೀಗಾಗಿ ಸಾಕಷ್ಟು ಅದರಿಂದ ಅವರಿಗೆ ಮೈನಸ್ ಆಗ್ತಕ್ಕಂಥದ್ದು. ಹೀಗಾಗಿ ಇಬ್ಬರಿಗೂ 50-50 ಇರ್ತಕ್ಕಂಥದ್ದು ಪ್ರಸ್ತುತ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪ್ಲಸ್ ಮೈನಸ್ ಇದೆ. ಹೀಗಾಗಿ ಚುನಾವಣಾ ಕಣ ಇದೆ, ತುಂಬಾ ಕುತೂಹಲವನ್ನ ಮೂಡಿಸಿ ಅಂತಾನೆ ಹೇಳ್ಬೋದು. ದಿವ್ಯಶ್ರೀ. ಸಿದ್ದು, ಆ ಭಾಗದಲ್ಲಿ ಅಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆ ತಗೊಂಡ್ರು ಕೂಡ ಹಿಂದುಳಿದ ಜಿಲ್ಲೆಗಳು,
ಅಭಿವೃದ್ಧಿಯನ್ನು ಇನ್ನೂ ಕಾಣ್ತಿರುವಂಥದ್ದು, ಮೂಲಭೂತ ಸೌಕರ್ಯ ಕೊರತೆ, ಈ ರೀತಿಯ ಮಾತುಗಳನ್ನು ನಾವು ಸಹಜವಾಗಿ ಕೇಳ್ತಾ ಇರ್ತೀವಿ. ಕಳೆದ 5 ವರ್ಷದ ಅವಧಿಯಲ್ಲಿ ಸಂಸದರ ಕಾರ್ಯವೈಖರಿಗೆ ಜನಸಾಮಾನ್ಯರು ತೃಪ್ತರಾಗಿದ್ದಾರಾ? ಬೇಕಾದಷ್ಟು ಯೋಜನೆಗಳನ್ನು ಆ ಕ್ಷೇತ್ರದ ಜನರ ಉದ್ಧಾರಕ್ಕಾಗಿ ತಂದುಕೊಟ್ಟಿದ್ದಾರಾ? ಮೂಲಭೂತ ಸೌಕರ್ಯಗಳಿಂದ ತೃಪ್ತಿದಾಯಕವಾಗಿದ್ದಾರಾ? ಈ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಬಹುದಾ? ಹೌದು ದಿವಸ್ರಿ, ಯಾಕಂದ್ರೆ ಏನು ಸಂಸದ ಉಮೇಶ್ ಜಾಧವ್ ಅವರು ಕಳೆದ 5 ವರ್ಷಗಳಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಒಂದು ಫುಡ್ ಪಾರ್ಕ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಆದ್ರೆ ಅದು ಇನ್ನೂ ಕಾರ್ಯಗತ ಆಗಿಲ್ಲ. ಅಂದ್ರೆ ಜನರಿಗೆ ಮುಟ್ಟಿಲ್ಲ. ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಇದು ಸಹಿತ ಅದನ್ನು ಜನರಿಗೆ ಮುಟ್ಟೋ ಹಂತದಲ್ಲಿದೆ. ಆದ್ರೆ ಪ್ರಮುಖವಾಗಿ ಕಲಬುರ್ಗಿ ಏನು ಈ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರದಲ್ಲಿ ರೈಲ್ವೆ ಸಚಿವರಾದಂತ ಸಂದರ್ಭದಲ್ಲಿ ಏನು ರೈಲ್ವೆ ಬೋರ್ಡ್ ಇಲ್ಲಿಗೆ ಮಂಜೂರಾಗಿತ್ತು. ಹೀಗಾಗಿ ಅದನ್ನ ಈ ಸರ್ಕಾರದಲ್ಲಿ ಅವರು ಅಭಿವೃದ್ಧಿಗೊಳಿಸಿ ಕಾರ್ಯವನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಮೈನಸ್ ಕಾಣುತ್ತೆ. ಯಾಕಂದ್ರೆ ಉಮೇಶ್ ಜಾಧವ್ ಅವರಿಗೆ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ವಾಪಸ್ ಹೋಗಿರ್ತಕ್ಕಂತ ಸ್ಥಿತಿ ಇದೆ. ಇದರಲ್ಲಿ ಇವ್ರ ಪಾತ್ರ ಏನು, ಇವ್ರು ಯಾಕೆ ಅದನ್ನ ಹೋಗ್ಲಿಕ್ಕೆ ಬಿಟ್ರು ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಕ್ಕಂತ ಒಂದು ಪ್ರಶ್ನೆ. ಈ ರೈಲ್ವೆ ಬೋರ್ಡ್ ಮಂಜೂರಾಗಿದೆ, ಆದ್ರೆ ಅದಕ್ಕೆ ಕಳೆದ 2 ಬಜೆಟ್ಗಳಲ್ಲಿ ಕೇಂದ್ರ ಸರ್ಕಾರ ಕೇವಲ 1,000 ರೂಪಾಯಿ ಹಣ ನೀಡಿದ್ದಾರೆ. ಇದು ನಿಜಕ್ಕೂ ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು, ಪ್ರಿಯಾಂಕ್ ಖರ್ಗೆ ಅವರಾದ ಎಲ್ಲರೂ ಒಂದು ಆಕ್ರೋಶ ವ್ಯಕ್ತಪಡಿಸಿದ ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥ ಮಾತನ್ನು ಸಹಿತ ಹೇಳಿರುವುದು. ಯಾಕಂದ್ರೆ ಕೇಂದ್ರ ಸರ್ಕಾರ ಕಲಬುರ್ಗಿ ಅಭಿವೃದ್ಧಿಗೆ ಸಾಕಷ್ಟು ಒತ್ತನ್ನ ನೀಡಿಲ್ಲ ಅಂತಕ್ಕಂಥದ್ದಿದೆ. ಹೀಗಾಗಿ ಮೂಲಭೂತವಾಗಿ ಏನು ಎಲ್ಲ ಕಡೆ ತಲುಪಬೇಕಾಗಿತ್ತು. ಜಾಧವ್ ಅವರು ಸಹಿತ ಪ್ರಮುಖವಾಗಿ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಬಿಜೆಪಿ ಕಾರ್ಯಕರ್ತರಲ್ಲೂ ಒಂದು ರೀತಿ ಅಸಮಾಧಾನ ಇದೆ. ಏನಂದ್ರೆ ಅವರು ನಿರಂತರವಾಗಿ ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿಲ್ಲ, ಜನರ ಜೊತೆ ಸಂಪರ್ಕದಲ್ಲಿಲ್ಲ. ಹೀಗಾಗಿ ನಾವ್ ಯಾವ ರೀತಿ ಮತ ಕೇಳ್ಬೇಕು ಅಂತಕ್ಕಂಥ ಪ್ರಶ್ನೆ ಕಾರ್ಯಕರ್ತರಲ್ಲೇ ಮೂಡಿರ್ತಕ್ಕಂಥದ್ದು, ಇದು ಮೈನಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೇಳಿಕೊಳ್ಳುವಂತ ಒಂದು ಸಾಧನೆ ಇವರಿಂದ ಆಗಿಲ್ಲ. ಯಾಕಂದ್ರೆ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ರು. ಈ ಭಾಗಕ್ಕೆ 371J ತಿದ್ದುಪಡಿ ತರುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಏನು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಮಹತ್ವರವಾದಂತ ಒಂದು ಕೆಲಸನ ಅವ್ರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಎಐಸಿಸಿ ಇದು ಆಸ್ಪತ್ರೆ ಆಗಿರ್ತಕ್ಕಂಥದ್ದು, ಏನು ಕೇಂದ್ರೀಯ ವಿಶ್ವವಿದ್ಯಾಲಯ. ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲದಲ್ಲಿ ಆಗಿದೆ. ಅದೇ ಹೋಲಿಕೆ ಮಾಡಿದ್ರೆ ಏನು ಉಮೇಶ್ ಜಾಧವ್ ಅವರು ಕಳೆದ 5 ವರ್ಷದಲ್ಲಿ ಅಷ್ಟೊಂದು ಪ್ರಗತಿ ಮಾಡಿಲ್ಲ ಅಂತಕ್ಕಂಥ ಮಾತು ಜನರಿಂದಲೇ ಕೇಳಿ ಬರ್ತಾ ಇದೆ. ದಿವ್ಯಶ್ರೀ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಚುನಾವಣೆ ಇನ್ನೊಂದು ತಿಂಗಳಿದೆ ಅಂದಾಗ ಆಗ ನಾಯಕರು ಬಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡು ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹಿಂದೆ ಅಷ್ಟು ಮಾಡಿದ್ದೆ ಅನ್ನೋದು ನಿಜವಾದ ನಾಯಕತ್ವ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ತಿಳಿಸೋದು ಒಂದೇ, ಸೂಕ್ತ ಅಭ್ಯರ್ಥಿಯನ್ನು ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಗೆ ಅವರು ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ ಅನ್ನೋದಾದರೆ ಅಂಥವರಿಗೆ ನಿಮ್ಮ ಮತ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.